ಇವತ್ತು ನಾನು ನಿಮಗೆಲ್ಲರಿಗೂ ಮೇಕೆ ಕಾಲು ಸೂಪು ಮತ್ತಿಗೆ ಮೇಕೆ ಕಾಲು ಸೂಪಲ್ಲಿ ಮಾಡಿರ್ತೀವಲ್ಲ ಅದೇ ಕಾಲು ಸೂಪಲ್ಲೇ ಸಾಂಬಾರು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಮನೇಲೆಲ್ಲ ಇದೇ ಥರ ಮಾಡೋದು ನಾವು. ಏನು ಅಂದರೆ ಸೂಪಲ್ಲಿ ಇರುತ್ತಲ್ಲ ಸಪ್ಪೆ ಸಪ್ಪೆ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿ ಸಾಂಬಾರು ಕೂಡ ಮಾಡ್ತೀವಿ. ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತು ಮೆನ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಫ್ರೆಂಡ್ಸ್. ಮೇಕೆ ಕಾಲು ಸೂಪು ಮಜ್ಜಿಗೆ ಸಾಂಬಾರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿಲ್ಲಿ ಆಲ್ರೆಡಿ 3 ಸ್ಪೂನಷ್ಟು ಜೀರಿಗೆ ಮೆಣಸು ಪುಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಳ್ಳೋಣ. ನೋಡಿ, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಸೊ ನಮ್ಮಮ್ಮ ಆಲ್ರೆಡಿ ಇಲ್ಲಿ 4 ಮೇಕೆ ಕಾಲು ತೊಗೊಂಡಿದ್ವಿ. ಆಲ್ರೆಡಿ ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಬೇಕು ಯಾವಾಗಲೂ. ತಂದಿದ ತಕ್ಷಣ ನೀವು ಒಂದು 4-5 ಸಲ ಆದರೂ ಅದ್ರ ಮೇಲಿರೋ ಇದನ್ನೆಲ್ಲ ಚಾಕು ತೊಗೊಂಡು ಕ್ಲೀನ್ ಮಾಡಬೇಕು. ಚೆನ್ನಾಗಿ ಕ್ಲೀನ್ ಮಾಡಬೇಕು. 4-5 ಸಲ ಕ್ಲೀನ್ ಮಾಡಾದಮೇಲೆ ಚೆನ್ನಾಗಿ ತೊಳೆದು ನೀವು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಿದೆ. ಅದನ್ನು ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದಾರೆ. ಅದನ್ನೆಲ್ಲ ಹಾಕಾದ್ಮೇಲೆ ನಾವಿಲ್ಲಿ ಜೀರಿಗೆ ಮತ್ತು ಮೆಣಸು ಪುಡಿ ಕೂಡ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಇದನ್ನು ಕಾಲು ಇಲ್ಲಿ 4 ಕಾಲು ತೊಗೊಂಡಿದ್ದೀವಿ. ಅದೇ ಮೇಕೆ ಕಾಲು ತೊಗೊಂಡಿದ್ದೀವಿ. ಮೇಕೆ ಕಾಲಲ್ಲಿ ಓತ ಅಂತ ಬರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಮಜ್ಜಿಗೆ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು, ಒಂದು 4 ಕಾಲಿಗೆ 12 ಲೋಟ ನೀರು ಹಾಕಬೇಕು. ನೀವು 12 ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕದ್ರಿಸ್ಬಿಡಿ. ಕದ್ರಾದ್ಮೇಲೆ ಅದನ್ನು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ವಿಜಲ್ ಕೂಗಕ್ಕಿಡೋಣ. ಕುಕ್ಕರಲ್ಲಿ ಇಟ್ಬಿಟ್ಟು ಗ್ಯಾಸ್ ಹಚ್ಬಿಟ್ಟು ವಿಜಲ್ ಕೂಗ್ಸೋಣ. ಇದು ಒಂದು 4ರಿಂದ 5 ವಿಜಲ್ ಆದರೂ ಕೂಗಬೇಕು. ಚೆನ್ನಾಗಿ 4ರಿಂದ 5 ವಿಜಲ್ ಕೂಗಬೇಕು. ಇವಾಗ ನಿಡ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ನ ಕೂಗಕ್ಕಿಡೋಣ. ವಿಜಲ್ ಕೂಗಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ರೆಸಿಪಿ ಇದು. ಸೊ ವಿಜಲ್ ಕೂಗಾಗಿದೆ. ಒಂದು 5 ಸಲ ಕೂಗಿಸ್ಕೊಂಡಿದ್ದೀವಿ. ನೋಡ್ಬೋದು ನೀವು. ನಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನಿವಾಗ ಇದನ್ನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ಸೂಪನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತು ಅದರಲ್ಲಿರೋವಂಥ ಕಾಳನ್ನ ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡು ನಾನಿಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಸಪ್ರೇಟಾಗಿ ಎಲ್ಲ ಎತ್ತಿಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಸರ್ಬಲ್ಗೆ ತೋರಿಸ್ಬಿಡ್ತೀನಿ. ಸೂಪು ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ನಿಮಗೆ ಜಾಸ್ತಿ ಸ್ಪೈಸಿ ಇರೋದಿಲ್ಲ, ಜಾಸ್ತಿ ಕೂಡ ಜಿಡ್ಡು ಇರೋದಿಲ್ಲ, ಮತ್ತು ಜಾಸ್ತಿ ಮಸಾಲೆ ಕೂಡ ಇರೋದಿಲ್ಲ. ಕುಡಿಯೋದಕ್ಕೆ ತುಂಬಾ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಾಲು ಸೂಪು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ತೋರಿಸ್ಬಿಡ್ತೀನಿ. ಸೊ ಪರ್ಫೆಕ್ಟಾಗಿದೆ. ಮಸಾಲೆ ಜಾಸ್ತಿ ಏನೂ ಇಲ್ಲ, ಕರೆಕ್ಟಾಗಿದೆ. ಸೊ ನಾನು ಇನ್ನೊಂದು ಕಡೆ ಬಾಣಲಿಗೆ ನಾನಿಲ್ಲಿ ಆಲ್ರೆಡಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದು ನಾನು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಮೊದಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಹಾಕಿ ಒಂದೇ ಒಂದು ಸಣ್ಣ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ನಾವು ಆಲ್ರೆಡಿ ಕುಕ್ಕೆ ಕೂಡ ಹಾಕಿದ್ದೀವಿ ಈರುಳ್ಳಿ ಶುಂಠಿನ. ಸೊ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕೋಣ. ಅದಾದಮೇಲೆ ಇಲ್ಲಿ ನಾನು ಸಣ್ಣದು 4 ಟೊಮೊಟೊ ತೊಗೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಡಲೆಬೇಳೆ, ಸ್ವಲ್ಪ ಕಾಯಿ, ಗಸಗಸೆ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1.5 ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕದ್ರಿಕೊಳ್ಳೋಣ. ಇದೆಲ್ಲ ಆದಮೇಲೆ ಚೆನ್ನಾಗಿ ನೈಸಿಗೆ ರುಬ್ಕೊಬಿಡೋಣ. ನೋಡಿ ಸಪ್ರೇಟಾಗಿ ನಾನು ಸೂಪ್ನೇ ಸಪ್ರೇಟು, ಕಾಳನ್ನೇ ಸಪ್ರೇಟು ಕೂಡ ಮಾಡಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ.
ಸೊ ನಾವು ಸೂಪ್ ಮಾಡಿದ್ವಲ್ಲ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ರುಬ್ಕೊಂಡಿದ್ನಲ್ವ, ಆ ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ಎಣ್ಣೆಯಲ್ಲಿ ಹುರಿಬೇಕು. ಆವಾಗಲೇ ಅದು ನಾವು ಆಲ್ರೆಡಿ ಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಣ್ಣೆಯಲ್ಲೇ ಮಸಾಲೆ ಅದು ಹುರ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಮಳ್ಳಾದಮೇಲೆ ಅದು ಒಂದು ಕುದಿ ಮಳ್ಳಬೇಕು. ಅದಾದಮೇಲೆ ನಾವಿಲ್ಲಿ ಕಾಳು ಬೇಯಿಸ್ಕೊಂಡಿದ್ವಲ್ಲ, ಸೂಪ್ಗೆ ಅಂತ ತಗೊಂಡಿದ್ವಲ್ಲ ಕಾಳನ್ನ, ಅದನ್ನು ಹಾಕೋಣ. ಅದು ಹಾಕಾದ್ಮೇಲೆ ನಾನು ನಿಮಗೆ ಇಲ್ಲಿ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ನಾನಿಲ್ಲಿ ಕಾಳು ಸೂಪ್ ಕೂಡ ಹಾಕ್ತಾಯಿದ್ದೀನಿ. ಕಾಳು ಸೂಪ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡಿ ಕಾಳು ಸೂಪ್ ಕೂಡ ಹಾಕ್ತಾಯಿದ್ದೀನಿ. ಕಾಳು ಸೂಪ್ ಹಾಕೋದ್ರಿಂದ ಒಂದು 5ರಿಂದ 6 ಸೌಟು ಕಾಳು ಸೂಪ್ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಆಲ್ರೆಡಿ ಕಾಲಲ್ಲೆಲ್ಲ ಆ ರಸ, ಆ ಸೂಪಿನ ರಸ ಎಲ್ಲ ಬಿಟ್ಕೊಂಡಿರುತ್ತಲ್ವ. ಸೊ ಹಾಗಾಗಿ ನಾವು ಇಲ್ಲಿ ಸಾಂಬಾರು ಮಾಡಬೇಕಾದ್ರೂ ಕೂಡ ಆ ಸೂಪನ್ನ ಯೂಸ್ ಮಾಡಬೇಕು. ಯೂಸ್ ಮಾಡೋದ್ರಿಂದ ಆ ಫ್ಲೇವರ್ ಆಗಿರ್ಬೋದು, ಆ ಟೇಸ್ಟ್ ಆಗಿರ್ಬೋದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಖಾರ ಎಲ್ಲ ಉಪ್ಪು ಕರೆಕ್ಟಾಗಿತ್ತು ಅಂತಂದರೆ ನೀರನ್ನ ಕ್ಲೋಸ್ ಮಾಡಿಬಿಟ್ಟು 2 ಕೂಗನ್ನ ಕೂಗಿಸ್ತೀವಿ. ಸೊ ಫ್ರೆಂಡ್ಸ್, ಏನು ಅಂದರೆ ನಾವು ಕಾಲು ಕೆಲವೊಬ್ಬರೆಲ್ಲ ಸೂಪಲ್ಲಿ ಇದ್ದರೆ ಕುಡಿಯೋದಿಲ್ಲ, ಸಪ್ರೇಟಾಗಿ ತಿಂತಾರೆ. ಸೊ ನಮ್ಮ ಮನೇಲಿ ಕೂಡ ಸಪ್ರೇಟಾಗಿ ಸಾಂಬಾರನ್ನ ಮಾಡಿಕೊಂಡು ನಾವು ಇದೇ ಥರ ಮಾಡಿಕೊಂಡು ತಿನ್ನೋದು. ಸೊ ಸೂಪ್ನೇ ಸಪ್ರೇಟಾಗಿ ಯೂಸ್ ಮಾಡಿರ್ತೀವಿ, ಸಪ್ರೇಟಾಗಿ ಎತ್ತಿಕ್ಕಿರ್ತೀವಿ. ಸಾಂಬಾರನ್ನೇ ಕೂಡ ಕಾಳು ಕೂಡ ಅದರಲ್ಲಿ ಮಸಾಲೆ ಎಲ್ಲ ಆ್ಯಡ್ ಆಗಿರ್ತಾವೆ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಕಲರೆಲ್ಲ ಹೇಗೆ ಬಂದಿದೆ ಅಂತ ನೋಡಿ. ಇದನ್ನ ಕ್ಲೋಸ್ ಮಾಡೋದ್ರಿಂದ ತೋರಿಸ್ತಾ ಇದ್ದೀನಲ್ವ, ಕಲರೆಲ್ಲ ಸೂಪರಾಗಿದೆ, ಪರ್ಫೆಕ್ಟಾಗಿ ಬೆಂದಿದೆ ಮತ್ತು ತೆಳ್ಳಗೂ ಕೂಡ ಇದೆ. ಸಾಂಬಾರು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಮುದ್ದೆ ಮಾಡ್ಕೊಂಡಿದ್ದೆ, ಸೊ ಅದಕ್ಕೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಮುದ್ದೆ ಜೊತೆ ಪಕ್ಕದಲ್ಲಿ 1 ಲೋಟದಷ್ಟು ಸೂಪ್ ಕೂಡ ಇದ್ದು, ನಿಂಬೆಹಣ್ಣು ಹಿಂಡ್ಕೊಂಡು ಮುದ್ದೆ ಜೊತೆ ಸೂಪು ಪರ್ಫೆಕ್ಟ್ ಕಾಂಬಿನೇಷನ್ ಇರುತ್ತೆ. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಮತ್ತು ನಿಮ್ಮ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.